ಕಿಂಗ್ಡಮ್ ಇದು ವಿಜಯ್ ದೇವರಕೊಂಡ ಅವರ ಕಮ್ಬ್ಯಾಕ್ ಮೂವಿ ಆಗುತ್ತಾ? ಲಾಸ್ಟ್ ಅವರ ಮೂವಿ ಹಿಟ್ಟಾಗಿದೆ ಅಂದರೆ ಟ್ಯಾಕ್ಸಿವಾಲ. ಆಫ್ಟರ್ ಎಷ್ಟೋ ಟೈಮಿಂದ ಸಕ್ಸಸ್ಗೋಸ್ಕರ ನೋಡ್ತಾ ಇದ್ದಾರೆ, ಬಟ್ ಒಂದು ಸಿನಿಮಾ ಹಿಟ್ಟಾಗ್ತಿಲ್ಲ. ಅದರಲ್ಲೂ ಲಾಸ್ಟ್ ಬಂದಂಥ ಲೈಗರ್ನೇ ಆಗಲಿ, ಫ್ಯಾಮಿಲಿ ಸ್ಟಾರ್ನೇ ಆಗಲಿ, ಖುಷಿನೇ ಆಗಲಿ, ಎಲ್ಲ ಆಡಿಯನ್ಸು ಸ್ಟ್ರಾಂಗಾಗಿ ರಿಜೆಕ್ಟ್ ಮಾಡಿದರು. ಕಿಂಗ್ಡಮ್ ಏನಾದರೂ ಮೆಚ್ಕೊಂಡಿದ್ದೀರಾ? ಅದು ಬೆಟರ್ ಆಗಿದೆಯಾ? ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಸಿನಿಮಾನ ನೋಡ್ತಾ ಇದ್ದರೆ KGFನ ಸಖತ್ ಇನ್ಸ್ಪೈರ್ ಆಗಿ ತೊಗೊಂಡಿರೋ ಥರ ಕಾಣಿಸುತ್ತೆ. ಬಟ್ ಇನ್ನೊಂದು ಕಡೆ ರೆಟ್ರೋ ಮೂವಿನೂ ನೋಡ್ದಂಗೆ ಆಗುತ್ತೆ. ಆಡಿಯನ್ಸು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಇದರ ಒಂದು ಟಾಕು ಒಂದು ರೇಂಜಿಗೆ ಪಾಸಿಟಿವೇ ಇದೆ. ನೋಡಬೇಕು ಕಲೆಕ್ಷನ್ ಏನಾದರೂ ಮಾಡಿಬಿಟ್ಟು ಬೆಟರ್ ಕಲೆಕ್ಷನ್ ಏನಾದರೂ ಮಾಡಿಬಿಟ್ಟು ಮೂವಿ ಸೇವ್ ಆಗುತ್ತೋ ಇಲ್ವೋ ಅಂತ. ಇನ್ನು ಮೂವಿ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ, ಚಿಕ್ಕ ವಯಸ್ಸಲ್ಲೇ ಇಲ್ಲಿ ಅಣ್ಣ ತಮ್ಮ ಮಿಸ್ ಆಗಿರ್ತಾರೆ. ಇಲ್ಲಿ ತಮ್ಮ ಆದಂಥ ನಮ್ಮ ವಿಜಯ್ ದೇವರಕೊಂಡ ಅವರು ಅಣ್ಣನ ಹುಡುಕೊಂಡು ಹೋದಾಗ ಅಲ್ಲಿ ಏನಾಗುತ್ತೆ ಅನ್ನೋದೇ ಮೇಯ್ನ್ ಪ್ಲಾಟ್ಲೈನು. ಮತ್ತು ಅಲ್ಲಿರೋ ತೆಲುಗು ಫಿಶರ್ಸ್ಮನ್ಸ್ಗೆ ಕಿಂಗ್ ಆಗಿ ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದೇ ಈ ಒಂದು ಕಥೆಯ ಮೈನ್ ಥೀಮು. ಸ್ಟಾರ್ಟಿಂಗು ಇಂಟ್ರೊಡಕ್ಷನ್ ಎಲ್ಲ ಚೆನ್ನಾಗೇ ಮಾಡಿಕೊಂಡ್ರು. ಸ್ವಲ್ಪ ಮಿಡಲಲ್ಲಿ ಸ್ವಲ್ಪ ಪ್ಲಾಟ್ ಅನ್ನಿಸ್ತು ಸ್ಟೋರಿ. ಹಂಗೆ ಕ್ಲೈಮ್ಯಾಕ್ಸು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ನೀವು ನೋಡಲೇಬೇಕಾದ ವಾಚ್ ಏನಲ್ಲ ಅಂದ್ರೂ ಒಂದು ರೇಂಜಿಗೆ ಬೆಟರ್ ಮೂವಿನೇ. ಒನ್ ಟೈಮ್ ವಾಚಬಲ್ ಅವರೇಜ್ ಮೂವಿನೇ ಇದು, ನಾಟ್ ಗುಡ್ ಮೂವಿ. ಮತ್ತು ವಿಜಯ್ ದೇವರಕೊಂಡ ಅವರು ಕೂಡ ಈ ಒಂದು ಫಿಲಮಲ್ಲಿ ತುಂಬ ಕಷ್ಟಪಟ್ಟಿದ್ರೆ ಅಂತ ಕಾಣಿಸ್ತಾ ಇದೆ. ಮತ್ತು ಅವ್ರಿಗೆ ಬಿಡೋ ಎಲಿವೇಶನ್ಸ್ ಕೆಲವೊಂದು ಕಡೆ ಚೆನ್ನಾಗಿ ವರ್ಕ್ ಆಗಿದ್ದಾವೆ, ಇನ್ನು ಕೆಲವೊಂದು ಕಡೆ ಅಷ್ಟು ವರ್ಕ್ ಆಗಿಲ್ಲ. ಇನ್ನು ವಿಜಯ್ ದೇವರಕೊಂಡ ಅವರು ಸೂರ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಅವರ ಟ್ರಾನ್ಸ್ ಓವರು ಸಖತ್ತಾಗಿದೆ. ಮತ್ತು ಈ ಒಂದು ಕ್ಯಾರೆಕ್ಟರ್ನ ಅವರು ಡಿಫ್ರೆಂಟಾಗಿ ಪ್ಲೇ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಹೋಲ್ ಮೂವಿನಲ್ಲಿ. ಅದು ಕೂಡ ಇಂಪ್ರೆಸ್ ಮಾಡುತ್ತೆ. ಒಟ್ಟಿನಲ್ಲಿ ಈ ಫಿಲಮಲ್ಲಿ ಅವರ ಲುಕ್ಸಲ್ಲೇ ಆಗಲಿ, ಪರ್ಫಾರ್ಮೆನ್ಸಲ್ಲೇ ಆಗಲಿ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಅದು ಪ್ರತಿ ಸೀನಲ್ಲೂ ಕಾಣಿಸುತ್ತೆ. ಅದೇ ಥರ ಶಿವ ಆಗಿ ಸತ್ಯದೇವ್ ಅವರು ಕೂಡ ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ವಿಲನ್ ಆಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಆ್ಯಕ್ಟರ್ ಕೂಡ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದು ಫಿಲಮಲ್ಲಿ. ಬಟ್ ಒಂದೊಂದು ಸೀನ್ಸಲ್ಲಿ ಎಲಾಬ್ರೇಷನ್ಸು ಇನ್ನೂ ಬೆಟರ್ ಆಗಿರಬೇಕಾಯ್ತು ಅಂತ ನನಗನ್ನಿಸ್ತು. BGMಸು ಕೂಡ ಚೆನ್ನಾಗೇ ಇದ್ದಾವೆ, ಸಾಂಗ್ಗಳು ಆವರೇಜು. ಒಟ್ಟಿನಲ್ಲಿ ಫಿಲಮು ಒಂದು ರೇಂಜಿಗೆ ಓಕೆ, ಬಟ್ ಅಂಥ ಬೆಸ್ಟು ನೋಡಲೇಬೇಕಾದಂಥ ಮೂವಿ ಏನಲ್ಲ. ಮತ್ತು ಪಾರ್ಟ್ 2ಗೆ ಬೇರೆ ಎಂಡ್ ಕೊಟ್ಬಿಟ್ಟಿದ್ದಾರೆ. ನೋಡಬೇಕು ಈ ಒಂದು ಮೂವಿಗೆ ಪಾರ್ಟ್ 2 ಬರುತ್ತೋ ಇಲ್ವೋ ಅಂತ. ಅಡಲ್ಟ್ ಸೀನ್ಸ್ ಆಗಲಿ, ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಯಾವುದೂ ಇಲ್ಲ. ಮತ್ತು ನನಗೆ ಸಿನಿಮಾ ನೋಡಬೇಕಾದ್ರೆ ಹೀರೋಯಿನ್ನ ಕ್ಯಾರೆಕ್ಟರ್ಗೆ ಏನು ಅಷ್ಟು ಡೆಪ್ತ್ ಇಲ್ಲ ಅಂತ ನನಗನ್ನಿಸ್ತು. ಗೌತಮ್ ಚಿನ್ನನೂರಿ ಒಂದೊಳ್ಳೆ ಅಟೆಂಪ್ಟೇ ಮಾಡಿದರೆ, ಬಟ್ ಇನ್ನೂ ಸ್ವಲ್ಪ ಅವರು ಪರ್ಫೆಕ್ಟ್ ಆಗಬೇಕು ನನಗನ್ನಿಸ್ದಂಗೆ. ಇನ್ನು ಅನಿರುದ್ಧ್ ಇದ್ದರೆ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಾ, BGM ಬಗ್ಗೆ ಮಾತಾಡಬೇಕಾ? ಆ BGM ಮತ್ತು ಮ್ಯೂಸಿಕ್ಕು ಕೂಡ ಫಿಲಮ್ಗೆ ಒಂದು ರೇಂಜ್ಗೆ ಪ್ಲಸ್ ಆಗಿ ಟರ್ನ್ ಆಗಿದ್ದಿಲ್ಲಿ. ನೋಡಬೇಕು ಈ ಒಂದು ಮೂವಿಯಿಂದ ಏನಾದರೂ ವಿಜಯ್ ದೇವರಕೊಂಡ ಅವರು ಗೆದ್ದು ಕಮ್ಬ್ಯಾಕ್ ಮಾಡ್ತಾರೋ ಇಲ್ವೋ ಅಂತ. ಫೈನಲ್ ವರ್ಡಿಕ್ಟು ಅವರೇಜ್ ಮೂವಿನೇ, ಬಟ್ ನೋಡೋದು ಬಿಡೋದು ನಿಮ್ಮ ಇಷ್ಟ. ಆಲ್ರೆಡಿ ನೋಡಿದರೆ ನಿಮ್ಗೆ ಯಾವ ಥರ ಫೀಲ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ ಗಾಯ್ಸ್, ಬಾಯ್.